ಕೂಲಿ ಫಿಲಮ್ ಪಾಸ್ಟ್ 1 ವೀಕ್ ಇಂದ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ. ಈ ತರದೊಂದು ಹೈಪ್ ಕ್ರಿಯೇಟ್ ಆದಾಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋದು, ಆಡಿಯನ್ಸ್ ನ ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ. ಈ ಫಿಲಮ್ ಆ ಎಕ್ಸ್ಪೆಕ್ಟೇಷನ್ಸ್ನೆಲ್ಲ ರೀಚ್ ಮಾಡಿದ್ಯಾ ಇಲ್ವಾ? ಬನ್ನಿ ನೋಡೋಣ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋಹಿತ್ ಗೌಡ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಪಾಪ್ ಕಲ್ಚರ್. ಮೊದಲಿಗೆ ಕತೆ ಸಾರಾಂಶ ಅಂದ್ರೆ ಸಿನಾಪ್ಸಿಸ್ ಹೇಳ್ಬಿಡ್ತೀನಿ. ಎಕ್ಸ್ ಕೂಲಿ ಲೇಬರ್ ಯೂನಿಯನ್ ಲೀಡರ್ ದೇವ ಅವನ್ ಫ್ರೆಂಡ್ ಕೊಲೆ ಹೇಗಾಯ್ತು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬರ್ತಾನೆ. ಬಂದ್ಮೇಲೆ ಗೊತ್ತಾಗುತ್ತೆ ಇದು ಇಷ್ಟೊಂದು ಸುಲಭ ಅಲ್ಲ ಅಂತ. ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ, ತುಂಬಾ ದೊಡ್ಡ ದೊಡ್ಡ ಮಿಸ್ಟ್ರಿ ಇದೆ ಅಂತ. ದೇವ ಹೇಗೆ ಅವನ್ ಫ್ರೆಂಡ್ ಮಕ್ಳನ್ನ ಕಾಪಾಡ್ಕೊಂತಾನೆ, ಈ ಮಿಸ್ಟ್ರಿನ ಕಂಡಿಡಿತಾನ, ಅವನ್ ಫ್ರೆಂಡ್ ನ ಕೊಲೆ ಮಾಡಿದವ್ರ ಮೇಲೆ ರಿವೆಂಜ್ ತಗೊಂತಾನ ಅನ್ನೋದೇ ಈ ಫಿಲಮ್. ನೀವು ಲೋಕೇಶ್ ಕನಗರಾಜನ್ ಅವ್ರ ಫಿಲಮ್ಸ್ಗಳನ್ನ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರಬೇಕು ಅವರು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಿದ್ದಾರೆ ಅಂತ. ಕೈತಿ, ಲಿಯೋ, ವಿಕ್ರಮ್ ಇವೆಲ್ಲ ಆ ಯೂನಿವರ್ಸ್ನ ಒಂದು ಪಾರ್ಟ್ಗಳು. ಎಲ್ರಿಗೂ ಇದ್ದಿದ್ದ ಪ್ರಶ್ನೆ ಏನು ಅಂದ್ರೆ, ಕೂಲಿ ಕೂಡ LCU ನ ಪಾರ್ಟಾ ಅಲ್ವಾ ಅಂತ. ಐ ಆಮ್ ಸಾರಿ ಟು ಸೇ, ಬಟ್ ಇದು LCU ಪಾರ್ಟ್ ಅಲ್ಲ, ಇಟ್ಸ್ ಅ ಸ್ಟ್ಯಾಂಡ್ ಅಲೋನ್ ಫಿಲಮ್. ಬಟ್ ಈ ಫಿಲಮಲ್ಲಿ ದೇರ್ ಆರ್ ಚಾನ್ಸಸ್ ದಟ್ ಮುಂದೆ ಹೋಗಿ ಇದನ್ನ ಪಾರ್ಟ್ ಆಫ್ LCU ಕೂಡ ಮಾಡ್ಕೊಬಹುದು. 75ನೇ ವಯಸ್ಸಲ್ಲೂ ರಜನಿಕಾಂತ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ಅಲ್ಟಿಮೇಟ್. ನಾಗಾರ್ಜುನ ಅವರು ವಿಲನ್ ಆಗಿ ತುಂಬಾ ಸ್ಟೈಲಿಶ್ ಆಗಿ, ಎನರ್ಜೆಟಿಕ್ ಆಗಿ, ಯಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನ ಶೋಭಿನ್ ಅವ್ರು ಕೂಡ ತುಂಬಾ ರಗಡಾಗಿ ಕಾಣಿಸ್ತಾರೆ. ಮತ್ತೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಅವ್ರ ಎಲಿವೇಶನ್ ಸೀನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಶ್ರುತಿ ಹಾಸನ್ ಅವರು ಮತ್ತೆ ಸತ್ಯರಾಜ್ ಅವರು ಅವ್ರವ್ರ ಪಾರ್ಟ್ಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸರ್ಪ್ರೈಸ್ ಕ್ಯಾರೆಕ್ಟರ್ ಅಂದ್ರೆ ನಮ್ಮ ರಚಿತಾ ರಾಮ್ ಅವ್ರದ್ದು. ಅವ್ರು ಈ ಫಿಲಮಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ನನಗನ್ಸೋ ಪ್ರಕಾರ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡೇ ಮಾಡ್ತಾರೆ. ಇನ್ನ ಅಮೀರ್ ಖಾನ್ ಅವರು ಅವರ ಕ್ಯಾಮಿಯೋದಲ್ಲಿ ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಯೂನಿಕ್ ಆಗಿ, ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಸ್ಟಾರ್ ಕಾಸ್ಟ್ ಬಗ್ಗೆ ಆಯ್ತು. ಇವಾಗ ಫಿಲಮ್ನ ನೆಗೆಟಿವ್ಸ್ ಮತ್ತೆ ಪಾಸಿಟಿವ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಪಾಸಿಟಿವ್ಸ್. ಫಿಲಮಲ್ಲಿ ರಜನಿಕಾಂತ್ ಅವ್ರಿಗೆ ತುಂಬಾ ಒಳ್ಳೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಒಂದೊಂದಷ್ಟು ಎಲಿವೇಶನ್ ಸೀನ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾಟೋಗ್ರಫಿ, ಸ್ಟಂಟ್ ಡೈರೆಕ್ಷನ್, ಆರ್ಟ್ ಡೈರೆಕ್ಷನ್, ಕಲರ್ ಗ್ರೇಡಿಂಗ್, ಎಡಿಟಿಂಗ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಫ್ಲಾಶ್ ಬ್ಯಾಕ್ ಸೀನ್ಸ್ ಅಲ್ಲಿ ರಜನಿಕಾಂತ್ ಅವ್ರನ್ನ, ಸತ್ಯರಾಜ್ ಅವ್ರನ್ನ ಮತ್ತೆ ಉಪೇಂದ್ರ ಅವ್ರನ್ನ DH ಮಾಡಿರೋದು ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ತುಂಬಾ ಕಡೆ ವಿಶುವಲ್ ಮೂವ್ಮೆಂಟ್ಸ್ ಕೂಡ ಇದೆ. ಆದ್ರೆ ಈ ಫಿಲಮ್ ಅಲ್ಲಿ ನಿಜವಾಗ್ಲೂ ಹೈಲೈಟ್ ಅಂದ್ರೆ ಅದು ಮ್ಯೂಸಿಕ್. ಅನಿರುದ್ಧ್ ಅವರು ಆಸ್ ಆಲ್ವೇಸ್ ಈ ಫಿಲಮ್ ಅಲ್ಲಿ ಕೂಡ ಚೆಚ್ಚಿ ಬಿಸಾಕಿದ್ದಾರೆ. ಈಗ ನೆಗೆಟಿವ್ಸ್ ಕಡೆ ಬರೋಣ. ಫಿಲಮ್ ತುಂಬಾ ರೆಗ್ಯುಲರ್ ಬೀಟ್ಸ್ ನ ಫಾಲೋ ಮಾಡುತ್ತೆ. ಒಂದೆರಡು ಕಡೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದ್ರೂ ಎಲ್ಲೂ ಕೂಡ ಫ್ರೆಶ್ ಅಥವಾ ಹೊಸದು ಅಥವಾ ಯೂನಿಕ್ ಅಂತ ಏನೂ ಅನ್ಸಲ್ಲ. ಸ್ಕ್ರೀನ್ ಪ್ಲೇ ತುಂಬಾ ಲ್ಯಾಗ್ ಆಗಿದೆ. ಎಷ್ಟೊಂದು ಕಡೆ ತುಂಬಾ ಎಳೆದಿದ್ದಾರೆ ಅಂತ ಅನ್ಸುತ್ತೆ. ಕತೆ ಕೂಡ ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಶೋಭಿನ್ ಅವ್ರ ಕ್ಯಾರೆಕ್ಟರ್ ಮೋಟಿವ್ ಏನು ಅಂತ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ ಆಗಿಲ್ಲ. ಇನ್ನ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ಗೂ ಕೂಡ ಸರಿಯಾದ ಎಕ್ಸ್ಪ್ಲನೇಷನ್ ಸಿಕ್ಕಿಲ್ಲ ಅಂತ ಅನ್ನಿಸ್ತು. ಇನ್ನ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಎಕ್ಸ್ಟೆಂಡೆಡ್ ಅಂತ ಫೀಲ್ ಆಗುತ್ತೆ. ಕೊನೆಯದಾಗಿ ಫಿಲಮ್ ಕನ್ಕ್ಲೂಷನ್ ಏನು ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಾಗಲ್ಲ. ಓವರ್ ಆಲ್ ಹೇಳ್ಬೇಕು ಅಂದ್ರೆ, ನೀವು ರಜನಿಕಾಂತ್ ಅವ್ರ ಫ್ಯಾನ್ ಆಗಿದ್ರೆ ಈ ಮೂವಿ ನಿಮ್ಗೆ ಪಕ್ಕಾ ಇಷ್ಟ ಆಗುತ್ತೆ. ಇಲ್ಲ ನೀವು ಜನರಲ್ ಆಡಿಯನ್ಸ್ ಅಂದ್ರೆ ಈ ಮೂವಿ ಅಷ್ಟಾಗಿ ಇಷ್ಟ ಆಗೋದು ಡೌಟ್. ನನ್ನ ಪ್ರಕಾರ ಈ ಮೂವಿಗೆ ಇದ್ದಿದ್ದ ಹೈಪ್ ನ, ಎಕ್ಸ್ಪೆಕ್ಟೇಷನ್ ನ ಲೋಕೇಶ್ ಅವ್ರ ಕೈಲಿ ರೀಚ್ ಮಾಡಕ್ ಸಾಧ್ಯ ಆಗಿಲ್ಲ. ಈಗಲೂ ಕೂಡ ವಿಕ್ರಮ್ ಲೋಕೇಶ್ ಅವರ ಬೆಸ್ಟ್ ಫಿಲಮ್ ಅಂತ ನನಗನ್ಸುತ್ತೆ. ಸೊ ಇದಾಗಿತ್ತು ಕೂಲಿ ಮೂವಿ ರಿವ್ಯೂ. ನಿಮ್ಗೆ ಈ ಮೂವಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ತರದ ಕಾಂಟೆಂಟ್ಗೋಸ್ಕರ ಕನ್ನಡ ಪಾಪ್ ಕಲ್ಚರ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.